ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಹೇಗಿದೆ ಚೋಕರ್ ನೋಡಿ. ಇದರಲ್ಲಿ ಒಂದೊಂದು ಕಲೆಕ್ಷನ್ ಬಗ್ಗೆ ಒಂದೊಂದು ಪಿಕ್ಚರ್ ಬಗ್ಗೆನೂ ಡೀಟೇಲಾಗಿ ಹೇಳ್ತೀನಿ. ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಯರಿಂಗ್ ನೋಡಿ, ಸ್ಟೆಡ್ ಇಯರಿಂಗು ಏನು ಸೂಪರ್ ಆಗಿದೆ. ಸೈಡೆಲ್ಲ ಪರ್ಲು, ಮಧ್ಯದಲ್ಲಿ ಮಾತ್ರ ಸ್ಟೋನು. ಇದರಲ್ಲಿ ನೋಡಿ ಮಧ್ಯದಲ್ಲಿ ಬರ್ಡ್ ಇದೆ, ಸೈಡಲ್ಲೆಲ್ಲ ಚಿಕ್ಕ ಚಿಕ್ಕದ ಹ್ಯಾಂಗಿಂಗ್ ಆಗಿರೋ ಅಂಥ ಒಂದು ಹ್ಯಾಂಗಿಂಗ್ ಇದೆ. ತುಂಬ ಚೆನ್ನಾಗಿದೆ, ಕ್ಯೂಟಾಗಿರೋ ನೆಕ್ಲೆಸ್ಸು. ಇದು ಅಷ್ಟೇ ಸಿಂಪಲ್ ನೆಕ್ಲೆಸ್ ಅಂತ ಹೇಳ್ಬೋದು. ಇದಕ್ಕೆ ಹ್ಯಾಂಗಿಂಗ್ ಬಂದಿದೆ. ಹೇಗಿದೆ ಒಂದೊಂದು ಕಲೆಕ್ಷನ್ ಅಂತ ಒಂದೇ ಒಂದು ಕಮೆಂಟ್ ಮಾಡಿ. ಈ ಫುಲ್ ವಿಡಿಯೋ ನೋಡಿಬಿಟ್ಟು ಲೈಕ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ವಿಡಿಯೋಗೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಬೇಕಾದರೂ ಇದನ್ನೇ ಶೇರ್ ಮಾಡಿ. ಯಾಕಂತಂದರೆ ಇಂಥ ಕಲೆಕ್ಷನ್ನು ನಿಮಗೆ ಆಚೆ ಎಲ್ಲೂ ಸಿಗೋದಿಲ್ಲ. ನೀವು ರಾಜಾ ಮಾರ್ಕೆಟ್ ಆಗಲಿ, ಚಿಕ್ಕಪೇಟೆ ಆಗಲಿ, ಎಲ್ಲೇ ಓಡಾಡಿದ್ರು ಈ ಥರ ಡಿಫ್ರೆಂಟ್ ಕಲೆಕ್ಷನು ನಿಮ್ಗೆ ಅಲ್ಲೆಲ್ಲೂ ಸಿಗೋದಿಲ್ಲ. ಇದು ಆನ್ಲೈನಲ್ಲಿ ಮಾತ್ರ ಸಿಗ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನೀವು ನೋಡಿ ಬೇಕಾದ್ರೆ ಕಂಪೇರ್ ಮಾಡಿ. ಒಂದು ವಿಡಿಯೋನ ನನ್ನ ವಿಡಿಯೋ ನೋಡಿದವ್ರು ಯಾರೇ ಆಗಲಿ ಸೇಮ್ ಥರದ್ದು ನಿಮ್ಗೆ ಆಚೆ ಸಿಕ್ತು ಅಂತಂದರೆ ವಿಡಿಯೋದಲ್ಲಿರೋವಂಥ ಜ್ಯುವೆಲರಿಗಾಗಲಿ ಅಥವಾ ಅಲ್ಲಿ ನೀವು ಫಿಸಿಕಲಾಗಿ ನೋಡ್ತೀರಲ್ಲ ಆ ಜ್ಯುವೆಲರಿಗೂ ನೀವು ಕಂಪೇರ್ ಮಾಡ್ಕೊಳ್ಳಿ, ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಸೇಲ್ ಮಾಡೋಕ್ಕೋಸ್ಕರ ಈ ಥರ ಹೇಳ್ತಾ ಇದ್ದೀನಿ ಅಂತ ಆ ಥರ ಏನೂ ಇಲ್ಲ. ಇವಾಗ ನೀವು ಡೈರೆಕ್ಟಾಗಿ ಅಲ್ಲಿ ನಿಂತಿರ್ತೀರ ಒಂದು ಅಂಗಡೀಲಿ, ಅವ್ರು ನಿಮಗೆ ತೋರಿಸ್ತಾ ಇರ್ತಾರೆ ಏನು ಕ್ವಾಲಿಟಿ ಹೇಗಿದೆ ಏನು ಅಂತ ಕೇಳ್ತಾರೆ, ಹೇಗೆ ಸ್ಟೋರ್ ಮಾಡಬೇಕು ಎಲ್ಲ ಹೇಳ್ತಾರೆ. ಅವರು ಹೇಳ್ತಾರೆ, ನೀವು ಕೇಳ್ತಾ ಇರ್ತೀರ ನಿಮ್ಮ ಡೌಟ್ಸ್ನ. ಸೊ ಆವಾಗ ನೀವೇ ಕಂಪ್ಯಾರಿಸನ್ ಮಾಡ್ಕೊಳ್ಬೋದು ಹೇಗಿರುತ್ತೆ ಏನು ಅಂತ. ನಾನು ಅದಕ್ಕೆ ಹೇಳ್ತಾ ಇರೋದು, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರು ಒಂದೇ ಒಂದು ಐಟಮ್ ಪರ್ಚೇಸ್ ಮಾಡಿ, ಒಂದು 500 ರುಪೀಸ್ದು. ನಿಮಗೆ ಆವಾಗ ಒಂದು ಐಡಿಯಾ ಬರುತ್ತೆ ಆಚೆಗೂ ಆನ್ಲೈನ್ಗೂ ಏನು ಡಿಫ್ರೆನ್ಸು, ಹೇಗಿದೆ ಕ್ವಾಲಿಟಿ ಅಂತ ಗೊತ್ತಾಗುತ್ತೆ ನಿಮಗೆ. ಮೋಸ ಇಲ್ಲ ಅಂತ ನಾನು ಬರೋ ವಿಡಿಯೋದಲ್ಲೆಲ್ಲ ಹೇಳಿಬಿಟ್ಟಿದ್ದೀನಿ. ಹೇಗಿದೆ ನೋಡಿ, ಬ್ರೈಡಲ್ಲು, ಸೆಮಿ ಬ್ರೈಡಲ್ಲು ಎಲ್ಲ ಥರದ್ದು ಇದೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಹಾಕ್ತೀನಿ, ಸೂಪರ್ವಾಗಿದೆ ಅಂತ ಹೇಳ್ಬೋದು. ಟ್ರೆಂಡಿಂಗಲ್ಲಿರೋ ಅಂಥ ಗ್ರೀನ್ ಬೀಡ್ಸ್ದು ಬ್ರೈಡಲ್ ಕಲೆಕ್ಷನ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು 2-3 ಡೇಸಲ್ಲಿ ಬರುತ್ತೆ. ಸೂಪರ್ವಾಗಿದೆ, ವೆಯ್ಟ್ ಮಾಡ್ತಾಯಿರಿ. ಇದೆಲ್ಲ ಕೆಲವೆಲ್ಲ ರಿಸೆಪ್ಷನ್ ವೇರು ಇದೆ ಇದರಲ್ಲಿ, ಪಾರ್ಟಿ ವೇರು, ರಿಸೆಪ್ಷನ್ ವೇರು ಎಲ್ಲ ಥರದ್ದು ಇದೆ. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಲೇಬೇಕು. ಯಾಕಂತಂದರೆ ಇಂಥ ಕಲೆಕ್ಷನ್ ನಿಮಗೆ ಸಿಗೋದಿಲ್ಲ. ನೀವು ಯಾವುದೇ ವಿಡಿಯೋಗಳಲ್ಲಿ ನೋಡ್ಬೋದು, ಅವರೆಲ್ಲ ನಿಮಗೆ ಫಿಸಿಕಲಾಗಿ ತೋರಿಸ್ತಾ ಇರ್ತಾರೆ. ನಾನು ಜಸ್ಟ್ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಫೀಲ್ ಆಗಬೇಡಿ. ಬಟ್ ಕಲೆಕ್ಷನ್ ನೋಡಿ, ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಅದು ನೋಡಿದಾಗಲೇ ಗೊತ್ತಾಗೋದು ಹೇಗಿದೆ ಅಂತ. ಈಗ ಒಂದೊಂದೇ ಪಿಕ್ಚರ್ ನೋಡ್ತಾ ಇದ್ದಂಗೆ ಅಯ್ಯೋ ಇದು ಚೆನ್ನಾಗಿದೆ ಅಲ್ವಾ, ಇದು ಈ ಡ್ರೆಸ್ಗೆ ಆಗುತ್ತಲ್ವಾ ಅನ್ನೋದೊಂದು ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಇದನ್ನು ಆ ಫಂಕ್ಷನಿಗೆ ತೊಗೋಬೋದು, ಇದನ್ನು ಈ ಫಂಕ್ಷನಿಗೆ ತೊಗೋಬೋದು, ಅಥವಾ ಇದಕ್ಕೆ ತೊಗೊಂಡ್ರೆ ಆ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ, ಈ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತನಾದ್ರು ಒಂದು ಐಡಿಯಾ ಬರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನಿಧಾನಕ್ಕೆ ಫುಲ್ ವಿಡಿಯೋ ನೋಡಿ. ಯಾಕಂತಂದರೆ ಒಂದು 5,000-6,000ವರೆಗೂ ಫೋಟೋಸ್ ಇದೆ. ನಾನೇ ನೋಡ್ತಾ ಕೂತ್ಕೊಂಡಿದ್ರೆ ಅಯ್ಯೋ ಇದು ಚೆನ್ನಾಗಿದೆ, ಇದು ಬೇಕಾಗುತ್ತೆ, ನನ್ನ ಮಗಳಿಗೆ ಬೇಕಾಗುತ್ತೆ, ನಾನು ತೊಗೊಂಡ್ರೆ ಅವಳಿಗಾಗುತ್ತೆ, ಇಲ್ಲ ಅವಳಿಗೆ ತೊಗೊಂಡ್ರೆ ನನಗಾಗುತ್ತೆ ಅಂತ ಅನಿಸುತ್ತೆ. ಇದು ನೋಡಿ ಹೇಗಿದೆ ಹೆವಿಯಾಗಿ. ರಿಸೆಪ್ಷನ್ಗಂತೂ ಸೂಪರಾಗಿರುತ್ತೆ. ಒಂದೇ ಒಂದು ಚೋಕರ್ ಹಾಕ್ಕೊಂಡು ಲೆಹೆಂಗಾ ಹಾಕ್ಕೊಂಡ್ರು ಯಾರು ಇವಾಗ ರಿಸೆಪ್ಷನ್ ಹುಡುಗಿಯವರ ರಿಲೇಷನ್ ಯಾರೇ ಹಾಕ್ಕೊಂಡ್ರು ಸಖತ್ತಾಗಿ ಕಾಣುತ್ತೆ. ಲಾಂಗ್ ಗೌನ್ ಆಗಲಿ, ಒಂದು ರಿಸೆಪ್ಷನ್ ವೇರ್ಗೆ ಸೂಪರಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.